ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು ಎಂಬುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಕರ್ನಾಟಕ ಸರ್ಕಾರವು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪ್ರಸಕ್ತ ವರ್ಷದ ಕರ್ನಾಟಕದ ಆಯವ್ಯಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಕನ್ನಡ ಭವನ ನಿರ್ಮಾಣಕ್ಕೆ 5 ಕೋಟಿ ಮೀಸಲಿಟ್ಟಿದ್ದಾರೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ನಾವು ಅಭಿನಂದಿಸಬೇಕು ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಗೋವಾದ ವಾಸ್ಕೋದಲ್ಲಿ ಭಾನುವಾರ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಅಖಿಲ ಗೋವಾ ಕನ್ನಡ ಮಹಾಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಗಡಿನಾಡಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಲತಃ ಗಡಿ ಭಾಗದಲ್ಲಿ ಕನ್ನಡ ಅಸ್ಮಿತೆಯನ್ನು ಉಂಟು ಮಾಡಬೇಕು, ಕನ್ನಡ ಜಾಗೃತಿಯನ್ನ, ಪ್ರಜ್ಞೆಯನ್ನ ಸದಾಕಾಲ ಜಾಗೃತವಾಗಿಟ್ಟಿರಬೇಕು ಅನ್ನುವ ಹಂಬಲ. ಸುಮಾರು 63 ತಾಲೂಕುಗಳು ಕರ್ನಾಟಕದಲ್ಲಿ ಗಡಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುತ್ತೆ. 19 ಜಿಲ್ಲೆಗಳು ಕರ್ನಾಟಕ ಪ್ರಾಧಿಕಾರದ ವ್ಯಾಪ್ತಿಗೆ ಬರುತ್ತೆ. 6 ರಾಜ್ಯಗಳು, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕೇರಳ, ಈ ರೀತಿ ಮಹಾರಾಷ್ಟ್ರ, 6 ರಾಜ್ಯಗಳು. ಈ 6 ರಾಜ್ಯಗಳ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡುವಂತದ್ದು ಸಹ ಈ ಪ್ರಾಧಿಕಾರದ ಕೆಲಸ, ಪ್ರಾಧಿಕಾರದ ಕಾಯಕ. ಈ ಹಿನ್ನೆಲೆಯಲ್ಲಿ ಈ ಗಡಿ ಭಾಗದಲ್ಲಿರುವಂತಹ ಕನ್ನಡದ ಶಾಲೆಗಳು, ಏಕೆಂದರೆ ಕನ್ನಡದ ಶಾಲೆಗಳು ಅಂದರೆ ಅಕ್ಷರವನ್ನು ಕಲಿಸುವಂತಹ ಶಾಲೆಗಳು. ಏಕೆಂದರೆ ವಿಶೇಷವಾಗಿ ಕನ್ನಡ ನಾಡಿನಲ್ಲಿ ಜ್ಞಾನಕ್ಕೆ ವಿಶೇಷ ಮಹತ್ವ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಹೇಮ ನಿನ್ನದಲ್ಲ ಭೂಮಿ ನಿನ್ನ, ಪೀಠೋಪಕರಣಗಳು, ಶೌಚಾಲಯಗಳು ಇವುಗಳನ್ನು ನಿರ್ಮಿಸಿ ಕೊಡತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಾಧಿಕಾರ ಕಳೆದ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. 1 ದಶಕ. ವಿದ್ಯಾವರ್ಧಕ ಸಂಘಕ್ಕೆ 132 ವರ್ಷ ಆದರೆ ನಮ್ಮ ಪ್ರಾಧಿಕಾರ ಕೇವಲ 12 ವರ್ಷದ ಸಣ್ಣ ಶಿಶು. ಇದು ವೃದ್ಧರಾದಂತಹ ಆದರೂ ಚುರುಕಾಗಿ ಕೆಲಸ ಮಾಡುವ ವಿದ್ಯಾವರ್ಧಕ ಸಂಘದ ಜೊತೆಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಗೋವಾದ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕೃಷ್ಣಾಜಿ ಅವರು ಬಂದಿದ್ದಾರೆ. ಇಸ್ ಎ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್ representative of the Legislative Assembly in Goa. He has already assured me that he would do all his best for the welfare of Kannadigas here. ಒಂದು ಚಪ್ಪಾಳೆ ಕಟ್ಟಿ ದಯಮಾಡಿ. ಸನ್ಮಾನ್ಯ ಕೃಷ್ಣಾಜಿ is also incidentally the chairman of Town Planning Authority of Goa. Town Planning Authority ಗೋವಾದ ಕೆಲಸ ಏನು ಅಂದರೆ ಅಭಿವೃದ್ಧಿಯನ್ನು ನಿಯಂತ್ರಣ ಮಾಡೋದು ಮತ್ತು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು. ನನ್ನ ಒಂದು ಕೋರಿಕೆ ಅಂದರೆ, ಇತ್ತೀಚೆಗೆ ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಮುಖ್ಯಮಂತ್ರಿಗಳು, ನೆಚ್ಚಿನ ಮುಖ್ಯಮಂತ್ರಿಗಳು, ಇತ್ತೀಚೆಗೆ ನಾವು 2 ಪ್ರಶಸ್ತಿಗಳನ್ನು ಕೊಟ್ಟು, ಅನೇಕ ತಾವು ಬಂದಿದ್ರಿ ಆ ಸಮಾರಂಭಕ್ಕೆ. ಒಂದು, ತನ್ನ ವೈಧವ್ಯವನ್ನು ಮರೆತು ಕನ್ನಡಕ್ಕಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಬ್ರಿಟಿಷರು ಕನ್ನಡದ ಶಾಲೆಗಳಿಗೆ ಶಿಕ್ಷಕರನ್ನು ನೇಮಿಸಲಿಕ್ಕೆ ಸಾಧ್ಯವಿಲ್ಲ ಎಂದಾಗ 400 ಶಿಕ್ಷಕರನ್ನ ತನ್ನ ಹಣದಿಂದ ನೇಮಕ ಮಾಡಿ ಕನ್ನಡದ ಡಿಂಡಿಮವನ್ನು ಬಾರಿಸಿದ ಮಹಾತಾಯಿ ಜಯದೇವ ತಾಯಿ ಲಿಗಾಡೆ. ಅಸ್ಪೃಶ್ಯತೆ ನಿವಾರಣೆ ವಿರುದ್ಧ ಹೋರಾಟ ಮಾಡಿದ್ರು, ಮಹಿಳಾ ಸಬಲೀಕರಣದ ಬಗ್ಗೆ ಹೋರಾಟ ಮಾಡಿದ್ರು. ಅಂತ ಮಹಿಳೆಯ ಹೆಸರಿನಲ್ಲಿ ಆಕೆ ಸಿದ್ದರಾಮೇಶ್ವರ ಪುರಾಣ ಅನ್ನುವಂಥ ಬಹುದೊಡ್ಡ ಚರಿತ್ರೆಯನ್ನು ರಚನೆ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ವಿ. ಆ ಪ್ರಶಸ್ತಿ, ಮೊದಲನೇ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ನಾವು ಕೊಟ್ವಿ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ವಿಷಯ. 2ನೇದಾಗಿ, ಕೈಯಾರ ಕಿಂಗಿಣರೆ ಎನ್ನುವಂತಹ ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದರರೇ ಅಂತ ಹೇಳಿ ಆಕ್ರಂದನವನ್ನು ವ್ಯಕ್ತಪಡಿಸಿದಂತಹ, ಅಳಲನ್ನ, ಆಕ್ರೋಶವನ್ನು ವ್ಯಕ್ತಪಡಿಸಿದ ಕೈಯಾರ ಕಿಂಗಿಣ ಹೆಸರಿನಲ್ಲೂ ಸಹ ನಾವು ಪ್ರಶಸ್ತಿ ಕೊಟ್ವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಗೋವಾದಲ್ಲಿ, ಕಾಸರಗೋಡಿನಲ್ಲಿ, ಅಕ್ಕಲಕೋಟೆಯಲ್ಲಿ ಕನ್ನಡದ ಭವನಗಳು ನಿರ್ಮಾಣ ಆಗಬೇಕು ಅಂತ ಹೇಳಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ವರ್ಷದ ಆಯವ್ಯಯದಲ್ಲಿ, ಕರ್ನಾಟಕದ ಆಯವ್ಯಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ಕೋಟಿ ರೂಗಳನ್ನು ಈ ಭವನಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಬೇಕು. ಒಂದು, ಗೋವಾದಲ್ಲಿ ಕನ್ನಡ ಭವನ, ಮತ್ತೊಂದು ಕಾಸರಗೋಡಿನಲ್ಲಿ ಕೈಯಾರ ಕಿಂಗಿಣ ಹೆಸರಿನಲ್ಲಿ ಕನ್ನಡದ ಭವನ, ಮತ್ತೊಂದು ಅಕ್ಕಲಕೋಟೆಯಲ್ಲಿ ಜಯದೇವ ತಾಯಿ ಲಿಗಾಡೆ ಹೆಸರಿನಲ್ಲಿ ಕನ್ನಡ ಭವನ. ಈ 3 ಕನ್ನಡ ಭವನಗಳ ನಿರ್ಮಾಣ ಮಾಡಬೇಕಾಗಿದೆ. ನಾನು ಸನ್ಮಾನ್ಯ ಕೃಷ್ಣ ಅವರಲ್ಲಿ ಈಗಾಗಲೇ ಪ್ರಾರ್ಥನೆ ಮಾಡಿಕೊಂಡೆ, ದಯಮಾಡಿ ಒಂದು ನಿವೇಶನವನ್ನ
ಈ ನಗರದ ಮಧ್ಯಭಾಗದಲ್ಲಿ ಸಿದ್ದಣ್ಣ ಅವರು ಅದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಸಿದ್ದಣ್ಣನವರಿಗೆ ಎಲ್ಲ ರಾಜಕೀಯ ವ್ಯಕ್ತಿಗಳ ಜೊತೆ ನಂಟಿದೆ. ಹಾಗಾಗಿ ನಾನು ಕೃಷ್ಣ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಸಿನ್ಸ್ ಯು ಆರ್ ದ ಚೇರ್ಮನ್ ಆಫ್ ದ ಟೌನ್ ಪ್ಲಾನಿಂಗ್ ಅಥಾರಿಟಿ, ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಅಲಾಟ್ ಎ ಸೂಟಬಲ್ ಸೈಟ್ ಟು ಕನ್ನಡ ಭವನ, ಕನ್ಸ್ಟ್ರಕ್ಷನ್ ಆಫ್ ಕನ್ನಡ ಭವನ ಇನ್ ಕರ್ನಾಟಕ. ಹಿ ಹ್ಯಾಸ್ ಆಲ್ರೆಡಿ ಪ್ರಾಮಿಸ್, ಅವ್ರು ಹೇಳಿದ್ದಾರೆ 2-3 ತಿಂಗಳಲ್ಲಿ ಕೊಡ್ತೇನೆ ಅಂತ. ಅದಕ್ಕೆ ಸಿದ್ದಣ್ಣ ಅವರ ಜವಾಬ್ದಾರಿ ಆಗ್ತಾ ಇದ್ದೇನೆ. ದಯವಿಟ್ಟು ಕನ್ನಡ ಭವನವನ್ನ ಗೋವಾದಲ್ಲಿ ಕಟ್ಟಬೇಕು. ಇಲ್ಲಿ ಸುಮಾರು 4-5 ಲಕ್ಷ ಜನ ಕನ್ನಡಿಗರಿದ್ದಾರೆ, ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಈ ಗೋವನ್ನು ಕಟ್ಟಿದವರು ಕನ್ನಡಿಗರು, ಗೋವಾದಲ್ಲಿನ ಕಾಯಕ ಜೀವಿಗಳು ಅಂದರೆ ಕನ್ನಡಿಗರು. ಬಹುಶಃ ಗೋವಾದಲ್ಲಿನ ಯಾವುದೇ ಶ್ರಮಜೀವಿಗಳಿದ್ರೆ, ಬೆವರು ಸುರಿಸುವ ಸಂಸ್ಕೃತಿಯ ಆರಾಧಕರಿದ್ರೆ ಅವರು ನಮ್ಮ ಕನ್ನಡಿಗರು. ಆ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ಕನ್ನಡಿಗರ ರಕ್ಷಣೆ ಬಹಳ ಮುಖ್ಯ. ನಾವು ಸಹ ಕರ್ನಾಟಕದಲ್ಲಿ ಕರ್ನಾಟಕ ಕೊಂಕಣಿ ಅಕಾಡೆಮಿ ಅಂತ ಮಾಡಿದ್ದೇವೆ. ಕರ್ನಾಟಕ ಕೊಂಕಣಿ ಅಕಾಡೆಮಿಗೆ ನಮ್ಮ ಪ್ರಾಧಿಕಾರದಿಂದ 5 ಕೋಟಿ ರೂಗಳನ್ನು ಕೊಟ್ಟಿದ್ದೇವೆ ಒಂದೇ ವರ್ಷದಲ್ಲಿ. ಅಂದ್ರೆ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ. ಅದಕ್ಕಾಗಿ ಕೃಷ್ಣರವರು ಇನ್ನೊಂದು ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೇಗೆ ನಾವು ಕರ್ನಾಟಕದಲ್ಲಿ ಕೊಂಕಣಿ ಅಕಾಡೆಮಿ ಮಾಡಿದ್ದೇವೆಯೋ ಹಾಗೆ ಗೋವಾದಲ್ಲಿ ಕನ್ನಡದ ಸಾಹಿತ್ಯದ ಅಕಾಡೆಮಿಯನ್ನು ಮಾಡಬೇಕು. ಇಲ್ಲಿ ಕನ್ನಡದ ಅನೇಕ ಸೃಜನಶೀಲ ಲೇಖಕರಿದ್ದಾರೆ, ಸಂಘಟಕರಿದ್ದಾರೆ. ನಮ್ಮ ಶಿರೂರವರಿಗೆ ಚೆನ್ನಾಗಿ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ಇಲ್ಲಿ ಒಂದು ಕನ್ನಡದ ಸಾಹಿತ್ಯ ಅಕಾಡೆಮಿ ಮಾಡಬೇಕು. ಒಂದು ಶುಭ ಸುದ್ದಿಯನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಸರಗೋಡಿನಲ್ಲಿ, ಕೇರಳದಲ್ಲಿ ಇದೇ ರೀತಿ ನಾವು ಒಂದು ಮನವಿಯನ್ನು ಸಲ್ಲಿಸಿದಾಗ ಈ ವರ್ಷದ ಬಜೆಟ್ನಲ್ಲಿ ಕಾಸರಗೋಡಿನಲ್ಲಿ ಕೈಯಾಲ ಕಿಣ್ಣಿನ ಹೆಸರಿನಲ್ಲಿ ಸಾಹಿತ್ಯ ಅಕಾಡೆಮಿಯನ್ನ ಆಯವ್ಯಯದಲ್ಲಿ ಘೋಷಣೆ ಮಾಡಿದೆ ಆ ಸರ್ಕಾರ. 2 ಕೋಟಿ ರೂಗಳನ್ನು ಕಾಯ್ದಿರಿಸಿದೆ. ಆ ಹಿನ್ನೆಲೆಯಲ್ಲಿ ಗೋವಾದಲ್ಲಿಯೂ ಸಹ ಕನ್ನಡದ ಡಿಂಡಿಮ ಬಾರಿಸಬೇಕು. ಅತೃಪ್ತ ಕನ್ನಡ ಮನಸ್ಸುಗಳಿಗೆ, ಕನ್ನಡದ ಕನಸುಗಳಿಗೆ ಒಂದು ರೀತಿಯ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲಿನ ಮುಖ್ಯಮಂತ್ರಿಗಳು ಅದಕ್ಕಾಗಿ ಸನ್ಮಾನ್ಯ ಕೃಷ್ಣರವರು ಆಶೀರ್ವದಿಸಬೇಕು. ಯಾಕಂದ್ರೆ ಅವರಲ್ಲಿ ಅಧಿಕಾರ ಇದೆ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅಧಿಕಾರ ಬರೋದು ಹೋಗ್ಲಿಕ್ಕೆ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯಲಾರದೆ ಹೋದಿರಲ್ಲ ಅಂತೇಳಿ. ಆ ಹಿನ್ನೆಲೆಯಲ್ಲಿ since he has got the power, since he has got the authority, this is the right time for him to accomplish the dreams of Kannadigas ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅವರು ಆರೋಗ್ಯ ಸರಿ ಇಲ್ಲ ಹೋಗುವಂತೆ ಮಾಡಿದ್ದಾರೆ. ಸುಮಾರು 1000 ಕನ್ನಡಿಗರ ಆಕ್ರಂದನವನ್ನ ನಾವು ಕಂಡಿದ್ದೇವೆ. ಹಿಂದೆ ಇದ್ದ 2-3 ಸರ್ಕಾರಗಳು, ಕರ್ನಾಟಕ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ಅವರಿಗೆ ಶಾಶ್ವತವಾದಂತಹ ವಸತಿ ಸೌಕರ್ಯವನ್ನ ಕಲ್ಪಿಸಬೇಕು ಅನ್ನೋ ದಿಸೆಯಲ್ಲಿ ಬಹಳಷ್ಟು ಶ್ರಮವನ್ನ ಪಟ್ಟಿದೆ. ಇನ್ನು ಮುಂದೆ ಈ ಸರ್ಕಾರವು ಆ ದಿಸೆಯಲ್ಲಿ ಕೆಲಸ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಬೈನಾ ಬೀಚ್ನಲ್ಲಿದ್ದಂತಹ ವಲಸೆ ಬಂದಂತಹ ಕನ್ನಡಿಗರ, ಈ ನಾಡನ್ನು ಕಟ್ಟಿದಂತಹವರು, ಶ್ರಮಜೀವಿಗಳಾದಂತಹ ಆ ಕನ್ನಡಿಗರ ಒಂದು ಪುನರ್ ಚೇತನ ಮಾಡತಕ್ಕಂಥ, ಅವರನ್ನ ರಿಹ್ಯಾಬಿಲಿಟೇಟ್ ಮಾಡತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಕೃಷ್ಣ ಅವರು ಮಾಡಲಿ ಅಂತ ಮತ್ತೊಮ್ಮೆ ಆಶಿಸ್ತಾ, ಇವತ್ತು ನಾವು ಈ ಸಮಾರಂಭವನ್ನ ಉದ್ಘಾಟನೆ ಮಾಡ್ತಾ ಇರೋ ರೀತಿ ಆ ಒಂದು ಸಸಿಗೆ ನೀರೆರೆಯುವ ಮೂಲಕ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ವಾಸ್ಕೋ ಕ್ಷೇತ್ರದ ಶಾಸಕ दाजी कृष्णा सालकर मातनाड़ी उनको भवन से बोलना ठीक रहेगा और इनका हाथ अभी हम लोग बोला हम लोग लेबर क्लास है, अभी कन्नड़ समाज का लेबर क्लास में ही नहीं है, अभी कन्नड़ समाज के लोग हर क्लास में अभी ऊपर आए हैं। अभी हमारे यहाँ एक शासक है जो अभी म्यूजियम में डायरेक्टर थे, मुझे अभी भी मालूम पड़ा, तो गोवा के हर क्षेत्र में आज कन्नड़ समाज का योगदान है। गोवा के इकोनॉमी को बढ़ाने में योगदान जितना है उतना बाकी चीज़ों में भी बहुत योगदान है। इसीलिए आप मैं सभी कन्नड़ समाज के लोगों का थैंक यू बोलना चाहता हूँ कि आपके वजह से कहीं ना कोई गोवा में थोड़ा भर पड़ के ऊपर जा रहा है। मैं ज़्यादा लंबा चौड़ा भाषण नहीं दूंगा, लेकिन कन्नड़ समाज के लोग हमारे साथ हर टाइम जुड़े हुए हैं। इवन जब भी मैं काउंसिलर था, नहीं तो मैं लास्ट टाइम भी इलेक्शन को रुका था और थोड़ा मत से हार गया,
तभी भी हमारे साथ उतने ही फोर्स में थे और अभी भी हमारे साथ और ज़्यादा तादाद में कन्नड़ समाज के लोग हमारे साथ जुड़े हुए हैं, हमारे साथ हैं। तो नेचुरली हमारा दायित्व बनता है कि उनको सपोर्ट करना, उनके जो विचार हैं उनको आगे बढ़ाना, समाज के लोगों को कहीं ना कहीं अच्छे स्तर पर लेके आना, ये हमारा कर्तव्य है। पिछले दिनों में 1-2-3 वाद विवाद हो गया कि कन्नड़ समाज के लोग गोवा में इलेक्शन लड़ रहे हैं, तो लड़ने का कि नहीं। तो हमारे पास भी प्रेस आए थे कि पूछने के लिए कन्नड़ समाज के लोग अभी गोवा के पॉलिटिक्स में आना चाहते हैं, तो आपको क्या लगता है? मैंने बोला बहुत अच्छा है। कोई भी अगर हमारा गोवा का इलेक्टेड कॉन्स्टिट्यूएंसी में इलेक्शन जिसका कार्ड है, वो किसी आदमी को हम लोग इलेक्शन को रोकने में हम लोग स्टॉप नहीं कर सकते हैं। और वो जब भी उसको कार्ड मिलता है तो ऑलमोस्ट गोन हो जाता है। तो वी कैन नॉट स्टॉप एनीबडी फ्रॉम कंटेस्टिंग इलेक्शंस एनीवेयर। कॉन्स्टिट्यूशन ने हमको राइट दिया है कि आप जाके फाइट कर सकते हैं इलेक्शन। अभी अगर कल सपोज हमको कर्नाटक में जाके इलेक्शन लड़ना है और अगर मैं उधर का एलिजिबल वोटर है तो नथिंग कैन स्टॉप मी। सो ये वाद विवाद क्यों किसी ने खड़ा किया है मुझे मालूम नहीं, लेकिन हमारा उसको एक ही कहना है कि जो भी यहाँ का इलेक्टेड वोटर है, एवरीबडी हैज गॉट अ राइट टू स्टैंड फॉर इलेक्शन। सबको अपना लोगों के लिए झगड़ने का राइट है और उसमें कोई बुराई नहीं है। इसके लिए भी सपोर्ट दैट कॉज। और कन्नड़ा भवन का सिद्धनाथ जी ने मुझे पहले भी बोला था, वी फुल्ली सपोर्ट कन्नड़ा भवन गोवा में होना ही चाहिए। अभी एक वेरी सिंपल है लॉजिक, वेरी सिंपल है। अभी हम भी बॉम्बे में जाते हैं, दिल्ली में जाते हैं। परसों में हम लोग दिल्ली में था तो हम लोग गोवा निवास में रुके थे। तो क्या होता है, दिल्ली डेंजरस है ऐसा नहीं है, लेकिन हमारा माटी से थोड़ा ये होता है, उधर जाने के बाद सब दिल्ली का ही लोग है उधर, लेकिन वो नाम सुन के थोड़ा उधर रहने से थोड़ा अच्छा लगता है। हाँ, गोवा में किधर तो है, तो नेचुरली स्वाभाविक है कि उधर से भी लोग जहाँ आते हैं वो गोवा को डेंजरस नहीं समझते, लेकिन अपना माटी का कोई है उधर, इसके लिए आते हैं। और 100% गोवा में कन्नड़ा भवन बनना ही चाहिए और 100% बनेगा, इसमें कोई डाउट नहीं। अभी मैं डॉक्टर सोमशेखर जी को बोल रहा था कि परसों ही हम और सीएम गुजरात जा रहे हैं, तो डेफिनेटली उनके कान पर एक बात डालना और उनके परस्यू करना। लेकिन एक बार क्या होता है कि एक बार बोलने से नहीं होता है, थोड़ा बार बार याद करने से वही रियलिटी हो जाता है। सो डेफिनेटली आपका ये काम में मेरा बहुत योगदान रहेगा और ये मेरा सौभाग्य रहेगा अगर कल इधर कन्नड़ी का भवन आता है, तो ये हमारा सौभाग्य रहेगा कि दाजी ने भी कुछ अपने समाज के लिए कुछ योगदान दिया करके। सो यू डिड नॉट वरी सर, या वी विल जितना हो सके हमसे हम लोग पूरा कोशिश करके ये भवन लाने का हम लोग कोशिश करेंगे। यहाँ सिद्धन्ना जी भी है, वो भी बहुत पॉलिटिक्स में है इधर गोवा के पॉलिटिक्स में भी, तो उनका भी सहयोग लगेगा। यहाँ के बहुत हमारे दोस्त भी है कन्नड़, हमारा गोवा से ज़्यादा कन्नड़ समाज के लोग हमारे दोस्त हैं, पीछे सब बैठे हैं। मैं नाम नहीं लूँगा, किधर एक को मिस हो गया तो बाद में गड़बड़ हो जाएगा थोड़ा। तो इसके लिए कन्नड़ समाज का मैं बहुत बहुत आभारी हूँ। लास्ट इलेक्शन और ये इलेक्शन उनके लिए भी इजी नहीं था मुझे सपोर्ट करना। हमारा ऑपोजिशन जो था वो थोड़ा टेढ़ा आदमी था और वो उससे बावजूद वो लोग सब हमारे साथ, और कोई पैसे के लिए कोई खड़ा नहीं रह गए। एवरीबडी वॉज दिल से हमारे साथ जुड़ा हुआ था। इसीलिए हर कन्नड़ समाज के लोगों के साथ आज भी हम लोग वही प्रेम से हम लोग रहते हैं और आगे भी ऐसा ही चालू रहेगा। तो कन्नड़ समाज के लोगों के लिए जो भी करना है वो आई विल बी द फर्स्ट पर्सन टू गो वन वे आउट एंड बाकी का यहाँ गोवा बोला तो एक वास्को बोला तो एक मिनी इंडिया है। यहाँ हर समाज के लोग रहते हैं, कन्नड़, तेलुगु, तमिल, मराठी सब है, पंजाबी। तो वेरी नाइस, आपका बहुत बहुत शुक्रिया, आप लोग मुझे यहाँ बुलाया करके और एक दो शब्द कहने के लिए बात किया। और आप निश्चित रहिए सर, चंद्रकांत जी भी बोल रहे थे बार बार। हाँ, मैडम ने हमारे भी एक प्रपोजल दिया है। सो डेफिनेटली कन्नड़ स्कूल भी अगर पहला भवन करेंगे एक एक करके, व्हाटएवर इज देयर, जितना हो सकेगा, जितना हमारा बोलता है स्काई इज द लिमिट,
जितना हम लोग रबर बैंड स्ट्रेच करने का उतना हम लोग स्ट्रेच करके आपको हेल्प करने का कोशिश करेगा। बहुत बहुत शुक्रिया। और बहुत बहुत माननीय व्यक्ति यहाँ है, उनके साथ भी बैठने का मुझे सौभाग्य मिलता है। भाई महोदय है, चंद्रकांत जी है, डॉक्टर सोमशेखर है, सभी है। मुझे लगता है कि मुझे ये सौभाग्य देने के लिए मैं कमेटी मेंबर्स और सभी का बहुत बहुत शुक्रगुजार हूँ। थैंक यू। ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀ ಸಿದ್ದಣ್ಣ ಮೇಟಿ ಮಾತನಾಡಿ, ತೇರನ್ನು ಎಳ್ಕೊಂಡು ಬರ್ಬೇಕಲ್ಲ ಮುಂದೆ, ಅದನ್ನ ಡಾಕ್ಟರ್ ಸೋಮಶೇಖರ್ ಸಾಹೇಬರು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ಚಂದ್ರಕಾಂತ್ ಬೆಲ್ಲದ ಗುರುಗಳು ಪ್ರಥಮದಲ್ಲಿ ಅವರು ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷರಾದಾಗ ಪಂಜಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅಲ್ಲಿನೂ ಕೂಡ ಬಹಳ ಹೆಮ್ಮೆಯಿಂದ, ಧಾರವಾಡ ಅಂದ್ರೆ ಬಹಳ ಗೋವಾದ ಮತ್ತು ಕರ್ನಾಟಕದಲ್ಲಿ ಧಾರವಾಡ ತವರು ಮನೆ ಗಂಡನ ಮನೆ ಹೆಂಗೆ ಸಂಬಂಧ ಇರ್ತಾವ ಆ ಥರ ಸಂಬಂಧಿಗಳು. ಯಾಕಂದ್ರೆ ಅಷ್ಟು ಇಲ್ಲಿ ಇರ್ತಕ್ಕಂಥ ಚಾರ್ಟೆಡ್ ಅಕೌಂಟ್ರು ಮತ್ತು ಇಂಜಿನಿಯರ್ಗಳು ಮತ್ತು ಪ್ರಿನ್ಸಿಪಾಲ್ರು, ಶಿಕ್ಷಣ ಎಲ್ಲದರಲ್ಲಿ ಒಂಥರ ಧಾರವಾಡದವರು ಇಲ್ಲಿ ಎಲ್ಲರಿಗೂ ಒಂದು ವಿದ್ಯೆಯನ್ನು ಕೊಡ್ತಕ್ಕಂಥ ಹಬ್ಬಿರೋದ್ರಿಂದ ಗೋವಾದಲ್ಲಿ ವಿದ್ಯಾವಂತಕರು ಕನ್ನಡದವರು ಯಾರಾಗಿದ್ದರೆ ಧಾರವಾಡದವರು ತಿಳಿಸಿದ್ದಾರೆ ಇಲ್ಲಿ ಬಂದು. ಹಾಗಾಗಿ ನಮ್ಮ ಬಿಜಾಪುರ, ಬಾಗಲಕೋಟೆ, ಹಾವೇರಿ ಈ ಸೈಡ್ನೆಲ್ಲರೂ ರೋಡು, ರಸ್ತೆ ಇವು ಮತ್ತು ಕಸ ಬುಟ್ಟಿ ಎಲ್ಲ ಇವನ್ನ ಆಯ್ಕೆ ಮಾಡಿ ಗೋವಾ ಸುಂದರ ರಾಜ್ಯವನ್ನು ಮಾಡುವುದರಲ್ಲಿ ಬಿಜಾಪುರ, ಬಾಗಲಕೋಟೆಯವರು ಮಾಡಿದರೆ, धारवाड़ आम्ही कोकणी साहेब तुमच्या बरोबर आहोत. बिजापूर बागलकोट हे लोक रोड आणि बिल्डिंग कन्स्ट्रक्शन इन्वॉल्व झाले तर धारवाड आणि हुबळी हावेरी लोक आमची विद्या दिवपाचे अकाउंटंट आणि धारवाड इंजिनियर डॅम कालवे ऑल ते कांट्रिब्यूशन इन धारवाड ಈ ತರ ನಮ್ಮ ಕರ್ನಾಟಕದ ಧಾರವಾಡದ ಕಾಂಟ್ರಿಬ್ಯೂಷನ್ ಇತ್ತು. ಹೀಗಾಗಿ ನೀವು ನಿನ್ನೆ ಬಂದಿರಿ, ನಮ್ಮ ಮನೆಗೆ ಒಂಥರ ನೆಂಟರು ಬಂದಿರ್ತಾರಲ್ಲ ಬೀಗರು, ಹಂಗ ನಮ್ಮ ಆ ಸಂಭ್ರಮದಲ್ಲಿ ನಾವು ಗೋವಾ ರಾಜ್ಯದಲ್ಲಿ ತಾವೆಲ್ಲರೂ ಬಂದಕ್ಕೆ ನಾವು ತಮ್ಮೆಲ್ಲರಿಗೆ ನಾವು ಮೊದಲು ಈ ವೇದಿಕೆ ಮೇಲೆ ಇರೋದಕ್ಕಿಂತ ಮೊದಲು ಕೆಳಗಿದ್ದವರಿಗೆ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಅದೇ ತರ ಜ್ಞಾನ ಪೀಠ ಪುರಸ್ಕಾರ ಹಂಚ್ಕೊಂಡಂತ ಈ ಒಂದು ವರ್ಷದ ಹಿಂದೆ ಅವರು ನಮ್ಮ ದಾಮೋದರ್ ಗುರುಜಿಯವರು ಮತ್ತು ಹಾಗೂ ನಮ್ಮ ಅತಿ ಆತ್ಮೀಯ ಗೆಳೆಯ, ನಾವು ಅವ್ರ ಅಧಿಕಾರ ಹಿಡಿಬೇಕಾದ್ರೆ MLA ಆಗಬೇಕಾದ್ರೆ ಫಸ್ಟ್ ಬಸವಣ್ಣನ ಒಂದು ಸಂಘ ಇದೆ, ಆ ಸಂಘದಲ್ಲಿ ಅವರು ಬೆರೆತು ನಮ್ಮ ಜೊತೆ ಒಡನಾಟ ಇಡುವಂತ ಅವರು ಇವತ್ತು MLA ಆದರು. ಈಗ ನಾವು ಅವ್ರ ಜೊತೆ ಬೆರೆತು ಅವ್ರ ಜೊತೆ ಹೊಕ್ಕು ನಮ್ಮೂರು ಒಬ್ಬರನ್ನ ಯಾರನ್ನ ಒಬ್ಬರನ್ನ ರಾಜಕೀಯ ಒಳಗೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಗಡಿನಾಡ ಪ್ರಾಧಿಕಾರದ ಕಾರ್ಯದರ್ಶಿಗಳು ನಮ್ಮ ಪ್ರಕಾಶ್ ಅವರೊಬ್ಬರು ಹಗಲಿ ರಾತ್ರಿ ಅವರು ನಮ್ಮ ಕನ್ನಡ ಭವನ ಹೀಗೆ ಸಾಹೇಬ್ರದಾರ, ನೀವು ಸ್ಥಳ ಬಿಡಬೇಡ್ರಿ, ನಮ್ಮ ಕಡೆ ಏನು ಸಹಾಯ ಆಗಬೇಕಾಗುತ್ತೆ ನೀವು ಲೆಟರ್ ಕೊಡಿ ಅದು ಅಂತೇಳಿ ಎಲ್ಲ ಲೆಟರ್ನ ತಗೊಂಡು ನಮ್ಮ ಈ ಜಗದ ಜುವಾರಿ ಕೆಮಿಕಲ್ ಫ್ಯಾಕ್ಟ್ರಿದು ಒಂದು ಜಾಗ ಇದೆ ಹತ್ತಿರದಲ್ಲಿ, ಆ ಫ್ಯಾಕ್ಟ್ರಿಯಲ್ಲಿ ನಾವು ಎಲ್ಲರೂ ಸೇರಿ ಒಂದು ಮನವಿ ಮಾಡ್ಕೊಂಡು ಒಂದು 2 ಎಕರೆ ಜಗತ್ತೊಂದು ಕನ್ನಡ ಭವನ ಕಟ್ಟೋಣ. ಆಗಲೇ ನಮ್ಮ ದಾಜಿಯವರು ಹೇಳಿದರು, ನಮ್ಗೆ ಕನ್ನಡ ಭವನ ಯಾಕೆ ಕಟ್ಟಬೇಕಂದ್ರೆ ನಾವು ಒಬ್ಬ ಮನುಷ್ಯ ಹೆಂಗೆ ಅಲ್ಲಿ ನಮ್ಮವ್ರು ಅದರ ಅಂತೇಳಿ ಹೋದಾಗ ನಮ್ಗೆ ಧೈರ್ಯ ಬರ್ತೈತಿ. ನಮ್ಮ ಕರ್ನಾಟಕದವರು ಕನ್ನಡ ಭವನ ಇದ್ದಂದ್ರೆ ಧೈರ್ಯದಿಂದ ಬಂದು ಅವ್ರು ತಾವು ಇದ್ದು ನೋಡ್ಕೊಂಡು ಎಲ್ಲ ಪ್ರವಾಸೋದ್ಯಮ ಸ್ಥಾನ ನೋಡ್ಕೊಂಡು ಹೋಗುವಂಥ ಒಂದು ಶಕ್ತಿ ಬರ್ತೈತಿ. ಹಂಗೆ ನಮ್ಮ ದಾರಿ ಸಾಗರ್ ಅವರು ದಿಲ್ಲಿ ಹೋದಾಗ ದಿಲ್ಲಿಯವ್ರು ನಮ್ಗೆ ಏನನ್ನು ಗೊತ್ತಿಲ್ಲ, ಅದು ದಿಲ್ಲಿ ನಿವಾಸ ಗೋವಾ ನಿವಾಸ ಇದೆ, ಗೋವಾ ಸದನ ಇದೆ ಅನ್ನುವಂಥ ಒಂದು ಧೈರ್ಯ ಇದೆ ಅಂತ ಹೇಳಿರಲ್ಲ. ಆ ಥರ ನಮಗೂ ಕನ್ನಡ ಭವನಕ್ಕೆ ಒಂದು ಧೈರ್ಯದಕ್ಕೋಸ್ಕರ ನಮ್ಮ ಜನಗಳು ಬಂದು ಈ ಪ್ರವಾಸೋದ್ಯಮದಲ್ಲಿ 4 ದಿನ ತಿರುಗಾಡಿ ವಾಸ್ತವ ಇದ್ದು ಹೋಗ್ಬೇಕನ್ನುವಂಥ ಒಂದು ಇದಕ್ಕಾಗಿ ಕನ್ನಡ ಭವನ ಬೇಕು. ಮತ್ತು ನಮ್ಮ ಅಖಿಲ ಗೋವಾ ಕನ್ನಡ ಮಹಾಸಂಘದ ನನ್ನ ಆತ್ಮೀಯ ಸ್ನೇಹಿತ ಹನುಮಂತಪ್ಪ ರೆಡ್ಡಿ ಅವರು ಕೂಡ ಸತತವಾಗಿ ನಮ್ಮ ಕನ್ನಡ ನಾಡು ನುಡಿ ಭಾಷೆ ಕಟ್ಟುವಲ್ಲಿ ಅವರು ಕೂಡ ನನ್ನ ಕೈ ಎಡಗೈ ಬಲಿಯಾಗಿ ಜೋಡಿಸಿ ನಮ್ಮನ್ನು ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ
ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಮತ್ತು ನಮ್ಮ ಶಂಕರಣ್ಣ ಮಹಾಗತಿಯವರು ಅಂದರು ಒಂದು ವಾರ ಆಯ್ತು ನಿಮ್ಮನ್ನೆಲ್ಲರೂ ಅಕಾಮಡೇಷನ್ ಮಾಡೋದಕ್ಕೆ ನಿಮ್ಮನ್ನೆಲ್ಲರೂ ಮರಳಿ ಧಾರವಾಡಕ್ಕೆ ಮಣಿ ಮುಟ್ಟಲಿದ್ದನ ಜವಾಬ್ದಾರಿ ನಂತರ ಸಿದ್ದನವ್ರೆ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ, ನಮ್ಗೆ ಒಳ್ಳೆ ಧಾರವಾಡ ತನಕ ಮುಟ್ಟಲಿ, ನಾವು ಅವ್ರಿಗೆ ಒಳ್ಳೇದಾಗಿ ಇರುವಾಗ ನಾವು ಹೆಸರು ಬರಬೇಕು. ಸಂಜೀವ್ ದುಮುಕ್ನಾಳ್ ಅವರು ಹೇಳಿದರು, ಒಂದು ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯದಲ್ಲಿ ಅಧ್ಯಕ್ಷ ಮಾಡ್ತೀವಿ ಯಾರನ್ನ ನೀನಾ ಅವರು ಎಲ್ಲ ನಾನಾ ಅವರ ಇನ್ನೊಬ್ರು ಯಾಕೆ ಬೆಳಿಬೇಕು ಬಾ ಅಲ್ಲಿ ನಮ್ಮ ಭಜಂತ್ರಿ ದಿಲೀಪ್ ಭಜಂತ್ರಿ ಅವರು ಅದರ ಮತ್ತು ಇನ್ನೂ ಸಾಕಷ್ಟು ಜನ ಅದರ ಅವ್ರಿಗೆಲ್ಲ ಅವ್ರಿಗೆ ನಾವು ಬೆಳೆಸೋಣ, ನಮ್ಮ ಜೊತೆ ಎಡಕ ಬಲಕ ಇಟ್ಕೋಣ, ಕನ್ನಡ ನಾಡು ನುಡಿ ಮಕ್ಕಳ ಸಂಸ್ಕೃತಿ ಎಲ್ಲದೂ ಕಟ್ಟೋಣ. ನಾವು ಗೋವಾ ರಾಜ್ಯದಲ್ಲಿ ಗೋವಾ ಕನ್ನಡಿಗರು ಸಾಕಷ್ಟು ಜನ ಮೊನ್ನೆ ವಾದ ವಿವಾದ ಮಾಡಿದ್ರು, ಆದ್ರೆ ನಾನು ಗೋವಾ ಕನ್ನಡಿಗರು, ನೀ ಕರ್ನಾಟಕ ಕನ್ನಡಿಗ ಅಲ್ಲ ಅಂತ ಕೇಳಿದ್ರು. ಹಂಗೆ ಹೇಳಕ್ ಬರಲ್ಲ, ನನ್ನ ಜನ್ಮಭೂಮಿ ಅದೇಂದ್ರೆ ನನ್ನ ಕರ್ಮಭೂಮಿ ಗೋವಾ. ನಾವು ಹುಟ್ಟಿದ್ದು ಇಲ್ಲೇ ಬೆಳೆದದ್ದು ಹುಟ್ಟಿದ್ದು ಕರ್ನಾಟಕ, ಬೆಳೆದದ್ದು ಗೋವಾ. ಅದಕ್ಕಾಗಿ ನಾನು ಗೋವಾ ಕನ್ನಡಿಗನ ಅಂತ ಹೇಳಿದಾಗ ಅವ್ರು ಕೆಲವು ವಾದ ವಿವಾದ ಮಾಡಿದ್ರು, ಅವ್ರಿಗೆ ನಾವೆಲ್ಲ ತಿಳಿಕರಿಸೋದಿಲ್ಲ. ಹೀಗಾಗಿ ನಾವೆಲ್ಲರೂ ಕೂಡಿ ಇವತ್ತು ಎಲ್ಲರೂ ನನ್ನ ಸ್ನೇಹಿತರು ಮತ್ತು ಇದಕ್ಕೆಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗುವಾಗ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಯಿತು. ಹೀಗಾಗಿ ನಾನು दाजी सालकर ಅವರಲ್ಲಿ ಮತ್ತೊಮ್ಮೆ विनंती दाजी साहेब आणि पाठी सांगते ना तुम्ही एक आमची लोक कितीतरी तुम्ही तुमचे अधिकार आमका कन्नड भवन करपाची आता तुमचे टाउन अँड कंट्री प्लॅनाची हे असा अधिकार असा तुमच्या हाती उद्घाटन जॉबाचं आहे आणि ते फाउंडेशन बी तुझ्या हाती जॉबाचं आहे म्हणून हांव मातशें तुमकां रिक्वेस्ट करता आमची कन्नड लोकांची सगळ्यांची जिम्मेदारी घेऊन आम्ही तुमका रिक्वेस्ट करता. ಮತ್ತು ನಮ್ಮ ಗಡಿನಾಡ ಪ್ರಾಧಿಕಾರದ ಅಧ್ಯಕ್ಷರು ಬಹಳ ಇನ್ನೂ ಎಳಗೂಸು ಈಗ ನಿನ್ನೆ ಮೊನ್ನೆ ಹುಟ್ಟಿ ಹೆಂಗೆ ಎಳಗೂಸು ಹೇಳ್ತಾರಲ್ಲ ಓಡಾಡ್ತಾರೆ ಆ ಥರ ಚಂದ್ರಕಾಂತ್ ಬೆಲ್ಲದಕಾಗಾರು ಅವರು ಓಡಾಡ್ತಾ ಇರೋದು ನೋಡಿದ್ರೆ ನಾವು ಇನ್ನೂ ನೋಡಿ ಕಲಿಬೇಕು, ಇನ್ನಷ್ಟು ಓಡಾಡ್ಬೇಕು ಅನ್ಸುತ್ತೆ. ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಇಂಥ ಗೋವಾ ರಾಜ್ಯದಲ್ಲಿ 10 ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಗೋವಾ ಕನ್ನಡಿಗರನ್ನು ಇನ್ನಷ್ಟು ಬಡದೆಬ್ಬಿಸಿ ದಾಸರ ಕೃತಿಗಳ ದಾಸರ ಇದನ್ನ ಅವರ ದಾಸರ ಗ್ರಂಥಗಳನ್ನ ದಾಸರ ಕೃತಿಗಳನ್ನ ಇಲ್ಲೆಲ್ಲರಲ್ಲಿ ಕನ್ನಡಿಗರ ಮನ ಬಿತ್ತುವ ಕೆಲಸವನ್ನು ಮಾಡುವಲ್ಲಿ ತಾವು ಇನ್ನಷ್ಟು ಒತ್ತು ಕೊಟ್ಟು ತಾವು ಈಗಾಗಲೇ ಮನವಿ ನನ್ನ ಹತ್ರ ಬಂದವು, ಅವೆಲ್ಲ ಮನವಿ ನಿಮ್ಮ ಹತ್ರ ಕೊಡಕ್ಕೆ ಹೇಳಿದ್ದೀನಿ, ಕಾಯ್ತಾ ಇದ್ದಾರೆ ಮನವಿ ಕೊಡಾಗ. ಹೀಗಾಗಿ ಎಲ್ಲರೂ ನನಗೆ ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಧಾರವಾಡ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ್ ಮಾತನಾಡಿ, ಅವರು ಉದ್ಘಾಟನೆ ಮಾಡಿ ತಮ್ಮ ಅನೇಕ ನಮ್ಮ ಕನ್ನಡಿಗರ ಬಗ್ಗೆ ಅನೇಕ ಸಹಕಾರವನ್ನು ನೀಡುವಂಥ ಅವರ ವಿಚಾರಗಳನ್ನು ಕೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ನಮ್ಮ ಸೋಮಶೇಖರ್ ಅವರು ಅವರಿಗೆ ಈ ಭಾಗದ ಶಾಸಕರಾಗಿ ನೀವು ನಮ್ಮ ಗಡಿ ಪ್ರದೇಶ ಪ್ರಾಧಿಕಾರದ ಒಂದು ಅಪೇಕ್ಷೆ ಅಂದರೆ ಒಂದು ನಿವೇಶನವನ್ನು ಕೊಡಬೇಕು, ಅದು ಇಲ್ಲಿ ಕನ್ನಡಿಗರಿಗೆ ಮತ್ತು ಗೋವಾದಲ್ಲಿರುವಂಥ ಎಲ್ಲದ ಬಾಂಧವ್ಯಗಳನ್ನು ಬೆಸುಗೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಯಾಕೆಂದರೆ ಕನ್ನಡಿಗರು ಗೋವಾದವರು ಒಬ್ಬರಿಗೊಬ್ಬರು ಸಹಯೋಗದಿಂದ ಕಾರ್ಯಕ್ರಮವನ್ನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಪೇಕ್ಷೆ ಪಡ್ತದೆ. ಯಾಕಂದರೆ ಈ ನಾಡೇ ಇಡೀ ಭಾರತದಲ್ಲಿರುವಂಥ ಎಲ್ಲ ಸಂಸ್ಕೃತಿಗಳನ್ನು ನಾವು ಗೋವಾದ ಸಾಂಸ್ಕೃತಿಕ ಕಲೆಗಳಾಗಲಿ ಕರ್ನಾಟಕದಲ್ಲಿಯ ಸಾಂಸ್ಕೃತಿಕ ಕಲೆಗಳಾಗಲಿ ಇವು ಪರಸ್ಪರ ನಾವು ಸಹಯೋಗದೊಂದಿಗೆ ಕಾರ್ಯಕ್ರಮಗಳ ಮೂಲಕ ಮುಂದಿನ ಜನಾಂಗಕ್ಕೆ ನಾವು ನೀಡಬೇಕಾದಂಥ ಅವಶ್ಯಕತೆ ಇದೆ. ಬಹಳ ದೊಡ್ಡ ನಮಗೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಯೋಗವನ್ನು ಮಾಡಿದ್ದಾರೆ. ಸಿದ್ದಣ್ಣ ಮೇಟಿಯವರು ನಮ್ಮ ಗೋವಾದಲ್ಲಿ ಕರ್ನಾಟಕದ ಮೇಟಿಯಾಗಿದ್ದಾರೆ. ಕರ್ನಾಟಕದ ಮೇಟಿನ ಅವರಿಗೆ ಕರ್ನಾಟಕ ಮತ್ತು ಗೋವಾಗೆ ಜೋಡಿಸುವಂಥ ಕಾರ್ಯ ಅವರು ಇಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಮಂದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಉದ್ಯೋಗ ಅವಕಾಶ ನೀಡುವುದರ ಜೊತೆಗೆ ಈ ಜನರ ಜೊತೆಗೆ ಸಹಕಾರವನ್ನು ಪಡೆದು ಇದರ ಬೆಳವಣಿಗೆಯಲ್ಲಿ ನಮ್ಮ ಮೇಟಿ ಅವರ ಸಹಕಾರವು
ನಮ್ಮ ಜನರ ಕನ್ನಡಿಗರ ಸಹಕಾರವು ಗೋವಾದಲ್ಲಿ ಸಾಕಷ್ಟು ನಾವು ಮೊದಲಿನಿಂದಲೂ ನಾವು ಕಣಿವೆಯವರು ಮತ್ತು ಹಿಂದೆ ವಂದಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಬಹಳ ಸುಂದರವಾಗಿ ಏರ್ಪಡಿಸಿದ್ದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಪದಾಧಿಕಾರಿ ಅಧಿಕಾರಿಗಳಿಗೆ ತಮಗೆ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ದಾಮೋದರ್ ಮಾವ್ಜೋ, ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿ, ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಶಿರೂರ್ ರೆಡ್ಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗೋವಾದ ವಿವಿಧ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು, ಕನ್ನಡಿಗರು ಉಪಸ್ಥಿತರಿದ್ದರು. ಮಕ್ಕಳ ಸಾಹಿತ್ಯ ಪರಿಷತ್ನ ಗೋವಾ ಘಟಕದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು.